IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ಸ್ ಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪಯಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬೆಂಗಳೂರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯಾವುದೇ ರೀತಿಯಲ್ಲಿ ಬೇಕಾದರೂ ವಿರೋಧವನ್ನು ವ್ಯಕ್ತಪಡಿಸಲಿ, ಆದರೆ ಇದೊಂದು ಕೆಲಸ ಆಗಬೇಕಾಗಿತ್ತು. ಕೃಷ್ಣ ಬೈರೇಗೌಡರು ಸಚಿವರಾದ ಬಳಿಕ ಸದ್ಯಕ್ಕೆ ಅಂಥದ್ದೊಂದು ಕೆಲಸ ಆಗ್ತಾ ಇದೆ. ಬಹುತೇಕ ಬೆಂಗಳೂರಿನ ಫುಟ್ಪಾತ್ಗಳನ್ನ ಆಕ್ರಮಿಸಿಕೊಂಡು ಬಿಟ್ಟಿದ್ರು. ಅಲ್ಲಿ ಪಾದಚಾರಿಗಳಿಗೆ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗದಂತ ಪರಿಸ್ಥಿತಿ ಇತ್ತು. ಈಗಾಗಲೇ 600 ಕಿಲೋಮೀಟರ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅವರು ಟಾರ್ಗೆಟ್ ಇಟ್ಕೊಂಡಿರೋದು 1500 ಕಿಲೋಮೀಟರ್. ಇನ್ನು ಸ್ವಲ್ಪ ದಿನಗಳಿಂದ ಈ ಶಿವಾಜಿನಗರದ ಆಸುಪಾಸಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಅಲ್ಲಿ ತೆರವು ಕಾರ್ಯಾಚರಣೆ ನಡೀಬೇಕು ಎನ್ನುವಂತ ಒತ್ತಾಯವೂ ಕೂಡ ಜಾಸ್ತಿ ಆಗಿತ್ತು. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿನ ಬಹುತೇಕ ಫುಟ್ಪಾತ್ಗಳೆಲ್ಲವನ್ನೂ ಕೂಡ ಆಕ್ರಮಿಸಿಕೊಳ್ಳಲಾಗಿತ್ತು. ಅದೆಷ್ಟೋ ಕಡೆಗಳಲ್ಲಿ ಫುಟ್ಪಾತ್ ನಲ್ಲೇ ಗ್ಯಾರೇಜ್ ಅನ್ನು ಕೂಡ ನಿರ್ಮಾಣ ಮಾಡಿಬಿಟ್ಟಿದ್ರು. ಫುಟ್ಪಾತ್ ನಲ್ಲಿ ಬೇರೆ ಬೇರೆ ಅಂಗಡಿಗಳನ್ನು ಕೂಡ ಓಪನ್ ಮಾಡಿಬಿಟ್ಟಿದ್ರು. ಫುಟ್ಪಾತ್ ನಲ್ಲೇ ಸಂಪೂರ್ಣ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡೀತಾ ಇತ್ತು. ಶಿವಾಜಿನಗರ ಸುತ್ತಮುತ್ತ ಏರಿಯಾ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಜನರ ಸಂಖ್ಯೆ ಜಾಸ್ತಿ, ಯಾವಾಗಲೂ ಕೂಡ ಜನದಟ್ಟಣೆ ಇರುವಂತಹ ಪ್ರದೇಶ. ಆದರೆ ಫುಟ್ಪಾತ್ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಹುತೇಕ ರಸ್ತೆ ಮೇಲೆ ಓಡಾಡುವಂತಹ ಸ್ಥಿತಿ ಇತ್ತು. ಇವತ್ತು ಕೂಡ ಶಿವಾಜಿನಗರದ ಆ ಕಮರ್ಷಿಯಲ್ ಸ್ಟ್ರೀಟ್ ಸಮೀಪ ತೆರವು ಕಾರ್ಯಾಚರಣೆ ನಡೀತಾ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ತೆರವು ಕಾರ್ಯಾಚರಣೆ ಆರಂಭ ಆಗಿರುತ್ತೆ. GBA ಅಧಿಕಾರಿಗಳು ಕೂಡ ಇರ್ತಾರೆ, AE, AEE ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಇರ್ತಾರೆ. ಪೊಲೀಸರು ಕೂಡ ಭದ್ರತೆಯನ್ನ ನೀಡಿದ್ರು. ಅಲ್ಲೇನಾದ್ರೂ ಎಡವಟ್ಟ ಆಗಬಹುದು ಎನ್ನುವಂತ ರೀತಿಯಲ್ಲಿ JCB ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇರುತ್ತೆ. ಎಷ್ಟು ಗಂಟೆಗೆ? ಬೆಳಗ್ಗೆ 10:30ಯಿಂದ 12:30ವರೆಗೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ. 12:30 ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಕಾರ್ನಲ್ಲಿ ಒಂದು 3-4 ಮಂದಿ ಬರ್ತಾರೆ. ಬಂದವರೇ ಅಲ್ಲಿದ್ದಂತ ಬೀದಿ ಬದಿ ವ್ಯಾಪಾರಿಗಳನ್ನ ಪ್ರಚೋದಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಹಂಗ ಮಾಡಿಬಿಟ್ರು, ಹಿಂಗ್ ಮಾಡಿಬಿಟ್ರು ಎನ್ನುವಂತ ರೀತಿಯಲ್ಲಿ ಬಸವರಾಜ್ ಮತ್ತವರ ಗ್ಯಾಂಗ್. ಯಾರು ಬಸವರಾಜ್ ಅಂದ್ರೆ ನಮ್ಮ ಕರ್ನಾಟಕ ಸೇನೆ ಅಂತೇನೋ ಒಂದು ಸಂಘಟನೆಯನ್ನು ಕಟ್ಕೊಂಡು ಬಿಟ್ಟಿದ್ದಾರೆ. ನಮ್ಮಲ್ಲಿ ಒಂದಷ್ಟು ಜನ ಕನ್ನಡ ಬಾವುಟವನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂತವ್ರು ಕೂಡ ಇದ್ದಾರೆ. ಹಾಗಂತೇಳಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಕನ್ನಡ ಪರ ಸಂಘಟನೆಯವರು ಅದ್ಭುತವಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕನ್ನಡ ಪರವಾಗಿ ಹೋರಾಟವನ್ನ ಮಾಡ್ತಿರುವಂಥವ್ರು ಒಂದಷ್ಟು ಮಂದಿ ಬಹಳ ಅದ್ಭುತವಾಗಿ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಮಂದಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಬೇರೆ ಇದಕ್ಕೆ ಕನ್ನಡ ಸಂಘಟನೆ ಹೆಸರನ್ನ ಅಥವಾ ಬಾವುಟವನ್ನ ಬಳಸ್ಕೊಳ್ಳುವಂಥವ್ರು ಕೂಡ ಇದ್ದಾರೆ, ಅಥವಾ ಆ ಶಾಲನ್ನ ಬಳಸ್ಕೊಳ್ಳುವಂಥವ್ರು ಕೂಡ ಇದ್ದಾರೆ. ಈ ವ್ಯಕ್ತಿ ಕೂಡ ಏನೋ ಕನ್ನಡ ನಮ್ಮ ಸೇನೆ ಅಂತ ಏನೋ ಒಂದು ಸಂಘಟನೆಯನ್ನ ಕಟ್ಕೊಂಡಿದ್ದಾರೆ. ಕನ್ನಡ ಶಾಲನ್ನು ಕೂಡ ಧರಿಸ್ಕೊಂಡಿದ್ದಾರೆ. ಈ ಮನುಷ್ಯ ಒಂದು 4-5 ಜನರನ್ನ ಕರ್ಕೊಂಡು ಬಂದು, ಬಸವರಾಜ್ ಅಂತ ಆ ವ್ಯಕ್ತಿಯ ಹೆಸರು, ಕರ್ಕೊಂಡು ಬಂದು ಅಲ್ಲಿದ್ದಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಪ್ರಚೋದಿಸುವಂತ ಕೆಲಸವನ್ನ ಮಾಡಿದ್ರು. ಅಧಿಕಾರಿಗಳನ್ನ ಅಟ್ಟಾಡಿಸೋಕ್ ಶುರು ಮಾಡ್ಕೊಂಡಿದ್ದಾರೆ. ಪೊಲೀಸರು ನಿಂತ್ಕೊಂಡಿದ್ದಾರೆ. ಯಾವ ಭಯವೂ ಕೂಡ ಇಲ್ಲ. ಅಂದ್ರೆ ಯಾವ ಅರ್ಥನೇ ಆಗ್ತಿಲ್ಲ ನಂಗೆ. ಅಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ಇವರಿಗೆ ಬಂತ, ನಮ್ಮ ಕಾನೂನು ಬಗ್ಗೆ ಇವರಿಗೆ ಯಾವುದೇ ಆತಂಕ ಇಲ್ವಾ, ಅಥವಾ ನಾವು ಮಾಡಿದ್ದೇ ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿಯೇ ಗೊತ್ತಿಲ್ಲ. ಅಲ್ಲಿ ವ್ಯಾಪಾರಿಗಳನ್ನ ಪ್ರಚೋದಿಸಿ ಆಯ್ತು, ಇವರು ಕೂಡ ಬಂದಾಯ್ತು, ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ಹೊಡಿತಾ ಇದ್ದಾರೆ. ಅಲ್ಲಿ JCB ಆಪರೇಟರ್ಗೆ ಬಂದು ಪೆಪ್ಪರ್ ಸ್ಪ್ರೇ ಮಾಡಿದ್ರು. AE ರುಚಿತಾ ಅಂತ ಹೇಳಿ ಲೇಡಿ ಆಫೀಸರ್, ಅವ್ರಿಗೆ ಬಂದು ಪೆಪ್ಪರ್ ಸ್ಪ್ರೇನ ಮಾಡಿದ್ರು. ಉಳಿದಂಥವ್ರಿಗೆ ಹೆಲ್ಮೆಟ್ ನಲ್ಲಿ ಹೊಡೆದ್ರು. ಕೈಗೆ ಸಿಕ್ಕಂತ ಚೇರನ್ನ ಅವ್ರ ಮೇಲೆ ಎಸ್ತು ಬಿಟ್ರು. ಮನಸ್ಸಿಗೆ ಬಂದ ಹಾಗೆ ಅವರಿಗೆ ಹೊಡೆಯುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಬಸವರಾಜ್ ಮತ್ತವರ ಗ್ಯಾಂಗ್. ಏನಕ್ಕೆ ಅಂತ ಕೇಳಿದ್ರೆ, ಏಕಾಏಕಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದ್ರು. ಆ ಕಾರಣಕ್ಕಾಗಿ ನಾವು ಹಿಂಗ್ ಮಾಡಿದ್ವಿ, ನಮಗೆ ನೋಟಿಸ್ ಕೊಟ್ಟಿರಲಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ ಬಹಳ ದಿನ ಆಯ್ತು. ಶಿವಾಜಿನಗರದ ಆಸುಪಾಸಿನಲ್ಲೂ ಕೂಡ ಬಹಳ ದಿನಗಳಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ವ್ಯಾಪಾರ ಮಾಡುವಂಥವರಿಗೆ ಕನಿಷ್ಠ ಪ್ರಜ್ಞೆ ಇರಬೇಕು. ತೆರವು ಕಾರ್ಯಾಚರಣೆಯನ್ನು ಮಾಡ್ತಾರೆ, ನಾವು ಈ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ತೆರವುಗೊಳಿಸಬೇಕು ಅಂತ ಹೇಳಿ ಇವತ್ತು GB ಅಧಿಕಾರಿಗಳು 10 ಗಂಟೆಗೆ ಬಂದಿದ್ದು, 10:30 ಬಂದಿದ್ದಾರೆ. 12:30ವರೆಗೆ ಇವ್ರು ಯಾರು ಕೂಡ ಕಮಕ್ಕಿಮಿ ಕಂದಿಲ್ಲ. 12:30 ನಂತರ ಯಾವುದೋ ಒಂದು ಸಬೂಬನ್ನ ಕೊಟ್ಟು, ಕಾರಣವನ್ನ ಕೊಟ್ಟು ಈ ರೀತಿಯಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಾನೂನನ್ನು ಹೆಂಗೆ ಇಷ್ಟು ಆರಾಮಾಗಿ ಕೈಗೆತ್ಕೊಳ್ತಾರಲ್ಲ.
ನನಗೆ ಅದೇ ಆಶ್ಚರ್ಯ ಆಗೋದು, ಏನು ಸಣ್ಣ ಭಯವೂ ಕೂಡ ಇಲ್ವಾ ಅಂತ ಹೇಳಿ. GB ಅಧಿಕಾರಿಗಳು ಅವ್ರು ಏನು ಮಾಡ್ತಾರೆ, ಪಾಪ ಸರ್ಕಾರದ ಆದೇಶ ಇದೆ, ಅವ್ರ ಆ ಕಾರಣಕ್ಕೆ ಬಂದ್ ಮಾಡ್ತಾ ಇದ್ದಾರೆ. ಇವ್ರದ್ದೇನಾದ್ರೂ ನಿಜವಾಗ್ಲೂ ಆಕ್ರೋಶ ಇದ್ರೆ, ಪ್ರತಿಭಟನೆ ವ್ಯಕ್ತಪಡಿಸಬೇಕು ಅಂತಿದ್ರೆ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು, ಮಿನಿಸ್ಟರ್ ಕೇಳಬೇಕು. ಈ GB ಅಧಿಕಾರಿಗಳಿಗೆ ಮನಸ್ಸಿಗೆ ಬಂದಾಗ ಹೊಡೆಯುವಂತ ಕೆಲಸವನ್ನು ಮಾಡ್ಬಿಟ್ರೆ, ಪಾಪ ಓರ್ವ ಅಧಿಕಾರಿಯನ್ನು ಉರುಳಾಡಿಸ್ಬಿಟ್ರು ರಸ್ತೆಯಲ್ಲಿ. ಓರ್ವ ಅಧಿಕಾರಿಗೆ ತಲೆಗೆ ಸಿಕ್ಕಿದ್ರೆ ಹೊಡೆಯುವಂತ ಕೆಲಸವನ್ನು ಮಾಡಿದ್ರು. ಒಬ್ರು ಹೇಳ್ತಾ ಇದ್ರು, ಪೊಲೀಸರು ನಿಂತ್ಕೊಂಡಿದ್ರು, ನಮ್ಮ ಪರವಾಗಿ ಅವ್ರು ಬರಲೇ ಇಲ್ಲ, ತಮ್ಮ ಪಾಡಿಗೆ ತಾವು ಸುಮ್ಮನೆ ನಿಂತ್ಕೊಂಡಿದ್ರು ಅಂತ ಹೇಳಿ. ಪೊಲೀಸರು ಯಾಕೆ ಮಾಡಿದ್ರು ಅದು ಅರ್ಥ ಆಗ್ತಿಲ್ಲ. ಪೊಲೀಸರಿಗೆ ಏನಾದ್ರು ಅವ್ರು ನೋಡಿ ಆತಂಕ ಆಯ್ತು ಏನೋ ಅದು ಕೂಡ ಗೊತ್ತಿಲ್ಲ. ಸದ್ಯದ ಬೆಳವಣಿಗೆ ಗಮನಿಸ್ತಾ ಇದ್ರೆ, ಸದ್ಯ 10 ಮಂದಿ ಆರೋಪಿಗಳನ್ನ ಪ್ರಕರಣ ಸಂಬಂಧಪಟ್ಟಾಗಿ ಬಂಧಿಸಲಾಗಿದೆ. 307 ಕೊಲೆ ಯತ್ನ ಕೇಸನ್ನ ದಾಖಲಿಸ್ತೀವಿ ಎನ್ನುವಂತ ಮಾತನ್ನ ಪೊಲೀಸರು ಹೇಳ್ತಿದ್ದಾರೆ. ನನ್ನ ಪ್ರಕಾರ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕೆ ಹಿಂಗಾಗುತ್ತೆ, ಇದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇರುತ್ತೆ. ಬಂಧುಗಳೇ, ನಾನು ಕೂಡ ಒಂದಷ್ಟು ಭಾಗದಲ್ಲಿ ಓಡಾಡಿದ್ದೆ ಇತ್ತೀಚೆಗೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಆದ ಬಳಿಕ ನಾನಲ್ಲಿ ಹೇಗಿದೆ ಪ್ರದೇಶ ಅಂತ ಗ್ರೌಂಡ್ ರಿಪೋರ್ಟ್ಗೆ ಅಂತ ಹೋಗಿದ್ದೆ. ಅಲ್ಲಿ ನನಗೆ BBMP ಅಂದ್ರೆ GB ಅಧಿಕಾರಿಗಳು ಕೂಡ ಸಿಕ್ಕಿದ್ರು, ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳು, ಅವ್ರ ಸಂಘಟನೆ ಅವರೆಲ್ಲರೂ ಕೂಡ ಸಿಕ್ಕಿ ಒಂದಷ್ಟು ವಿಚಾರವನ್ನು ಅವರು ಹೇಳ್ತಾ ಇದ್ರು. ಹಾಗೆ ನನಗೆ ಅರ್ಥ ಆಯ್ತು, ಇದು ಫುಟ್ಪಾತ್ ಮೇಲಿನ ವ್ಯಾಪಾರ, ಬೀದಿ ಬದಿ ವ್ಯಾಪಾರ ನಾವು ಅಂದುಕೊಂಡಷ್ಟು ಸುಲಭವಾಗಿ ನಡೆಯೋದಿಲ್ಲ, ಇದರ ಹಿಂದೆ ಒಂದು ದೊಡ್ಡ ಮಾಫಿಯಾನೇ ಇರುತ್ತೆ ಅಂತ ಹೇಳಿ. ಈಗ ಬಸವರಾಜ್ ಎನ್ನುವಂತ ವ್ಯಕ್ತಿಯಲ್ಲಿ ಹಲ್ಲೆ ಮಾಡಿದ್ರಲ್ಲ, ಯಾರೋ ವ್ಯಾಪಾರಿಗಳಿಗೇನೋ ಅನ್ಯಾಯ ಆಯ್ತು, ಆ ಮನಸ್ಥಿತಿ ಕಾಣಿಸ್ತಾ ಇಲ್ಲ. ಕೃಷ್ಣ ಬೈರೇಗೌಡರು ಕೂಡ ಒಂದು ಮಾತನ್ನ ಹೇಳಿದ್ರು, ಈ ವ್ಯಕ್ತಿ ಬೇರೆಯದ್ದೇ ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಬಂದ ಹಾಗೆ ಕೆಲಸ ಮಾಡ್ದಂಗೆ ಕಾಣಿಸ್ತಾ, ಅದು ಹಲ್ಲೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಈ ವ್ಯಕ್ತಿಯಲ್ಲಿ ಏನಾದ್ರು ವ್ಯಾಪಾರವನ್ನ ಮಾಡಿಸ್ತಾ ಇದ್ರೆ ಏನ್ ಕತೆ ಅಂತ ಹೇಳಿ ಮಾಫಿಯಾದ ಬಗ್ಗೆ ಹೇಳ್ತೀನಿ ಕೇಳಿ. ಬಂಧುಗಳು, ಒಂದು ಏನಾಗುತ್ತೆ ಅಂದ್ರೆ, ಈ ಬೀದಿ ಬದಿ ವ್ಯಾಪಾರಿಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಒಂದಷ್ಟು ಮಂದಿ ಬಳಸಿಕೊಳ್ತಾರೆ. ಸ್ವಲ್ಪ ಬಲಾಢ್ಯರು, ಪ್ರಭಾವಿಗಳಿರ್ತಾರೆ, ಸಂಘಟನೆ ಮತ್ತೊಂದು ಮಗದೊಂದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಬೀದಿ ಬದಿ ವ್ಯಾಪಾರಿಗಳನ್ನ ತಂದು ಈ ಫುಟ್ಪಾತ್ ಮೇಲೆ ಕೂರಿಸ್ತಾರೆ. ಅವರು ಇಂತಿಂತ ಜಾಗದಲ್ಲಿ ವ್ಯಾಪಾರ ಮಾಡಿ ಅಂತ ಹೇಳಿ. ಆ ವ್ಯಾಪಾರದಲ್ಲಿ ಬಂದಂತ ಹಣದಲ್ಲಿ ಇಂತಿಷ್ಟು ಅಂತೇಳಿ ಅವ್ರಿಗೆ ಕಮಿಷನ್ ಕೊಡ್ತಾರೆ. ಉಳಿದ ಹಣವನ್ನ ಇವರೇ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇದು ಒಂದು ಮಾಫಿಯಾ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಹೇಗೆ ನಡೆಯುತ್ತೆ ಮಾಫಿಯಾ ಅಂದ್ರೆ, ಒಂದಷ್ಟು ಪುಡಿ ರೌಡಿಗಳು, ನಾವು ಶಾಸಕರ ಕಡೆಯವರು, ನಾವು ಕಾರ್ಪೊರೇಟರ್ಗಳ ಕಡೆಯವರು, ನಾವು ಆ ರಾಜಕೀಯ ಮುಖಂಡರ ಕಡೆಯವರು ಅಂತ ಹೇಳ್ಕೊಂಡು ಬರ್ತಾರೆ. ಆ ಪುಡಿ ರೌಡಿಗಳು ಏನ್ ಮಾಡ್ತಾರೆ ಅಂದ್ರೆ, ಫುಟ್ಪಾತ್ ಅನ್ನ ಹರಾಜು ಹಾಕುವಂತ ಕೆಲಸ. 500 ರೂಪಾಯಿಗೆ, 1000 ರೂಪಾಯಿಗೆ, 1500 ರೂಪಾಯಿಗೆ ದಿನಕ್ಕೆ ನಿಮಗೆ ಈ ಜಾಗ ಬೇಕು ಅಂದ್ರೆ ಇಂತಿಷ್ಟು ಹಣವನ್ನ ಕೊಡಿ ಅಂತ ಹೇಳಿ ಅವ್ರ ಅಪ್ಪನ ಮನೆ ಆಸ್ತಿ ಎನ್ನುವ ರೀತಿಯಲ್ಲಿ ಅಥವಾ ಅವ್ರ ಅಪ್ಪನ ಮನೆಯ ಫುಟ್ಪಾತ್ ಎನ್ನುವ ರೀತಿಯಲ್ಲಿ ಹರಾಜು ಹಾಕಿ ಬಂದು ಬೀದಿ ಬದಿ ವ್ಯಾಪಾರಿಗಳನ್ನ ಅಲ್ಲಿ ಕೂರಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಮಾಫಿಯಾ ಹೇಗೆ ನಡೆಯುತ್ತೆ ಅಂದ್ರೆ, ಮೀಟರ್ ಬಡ್ಡಿ ದಂಧೆ. ಅಂದ್ರೆ ಫುಟ್ಪಾತ್ ವ್ಯಾಪಾರಿಗಳನ್ನ ಬಳಸಿಕೊಂಡೇ ಇವರು ಜೀವನ ಮಾಡೋದು. ಅಂದ್ರೆ ಅವರಿಗೆ ಬಡ್ಡಿಗೆ ಹಣ ಕೊಡೋದು, ಮೀಟರ್ ಬಡ್ಡಿ ಅಂದ್ರೆ ದಿನಕ್ಕೆ ಇಂತಿಷ್ಟು ಬಡ್ಡಿ ಅನ್ನೋ ಲೆಕ್ಕದಲ್ಲಿ, ಗಂಟೆಗೆ ಬಡ್ಡಿ, ನಿಮಿಷಕ್ಕೆ ಬಡ್ಡಿ, ಆ ರೀತಿಯಾಗಿ ಬಡ್ಡಿಯನ್ನ ಹಾಕಿ ಅವರಿಗೆ ಹಣವನ್ನ ಕೊಟ್ಟು ಅದರಲ್ಲಿ ಜೀವನವನ್ನ ಮಾಡುವಂತವರು ಒಂದಷ್ಟು ಮಂದಿ ಇದ್ದಾರೆ. ಇನ್ನೊಂದಷ್ಟು ಮಂದಿ ಹೇಗೆ ಅಂದ್ರೆ, ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಅವರದ್ದೇ ಅಂಗಡಿ, ಒಬ್ಬನೇ ಓನರು, ಅವಂದೇ ಉದಾಹರಣೆ ಪಾನಿಪುರಿ ಗಾಡಿ ಅಂತ ತಿಳ್ಕೊಂಡು ಒಬ್ಬಂದೇ 500-600 ಪಾನಿಪುರಿ ಗಾಡಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಒಬ್ಬನೇ ಓನರ್ ಇರ್ತಾನೆ. ನಮ್ಮ ನೋಡಿದವ್ರಿಗೆ ಏನನ್ಸುತ್ತೆ, ಪಾಪ ಯಾರೋ ವ್ಯಾಪಾರಿಗಳು ಹೊತ್ತಿನ ತುತ್ತಿಗೆ ಒದ್ದಾಡ್ತಿದ್ದಾರೆ ಅಂತ ಹೇಳಿ, ಆದ್ರೆ ಅವರ ಮಾಲೀಕ ಇನ್ಯಾರೋ ಇದ್ದು ಬಿಡ್ತಾರೆ. ತುಂಬಾ ಕಡೆಗಳಲ್ಲಿ ಹೀಗೆ ಆಗುತ್ತೆ. ಬೀದಿ ಬದಿ ವ್ಯಾಪಾರಿಗಳನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಅದೊಂದು ದೊಡ್ಡ ಮಾಫಿಯಾದ ರೀತಿಯಲ್ಲೇ ವರ್ಕ್ ಆಗುತ್ತೆ. ಒಂದೊಂದು ನೋಡ್ತಾ ಹೋಗ್ಬಿಟ್ರೆ ಒಳಗಡೆ ರಹಸ್ಯ ಬೇರೆದ್ದೇ ಇರುತ್ತೆ. ಇಲ್ಲೂ ಕೂಡ ಹಾಗೆ ಆದಾಗ ಕಾಣಿಸ್ತಾ ಇದೆ. ಈಗ ಬಸವರಾಜ್ ಎನ್ನುವಂತ ವ್ಯಕ್ತಿ, ಒಂದೋ ಈ ವ್ಯಕ್ತಿಯ ವ್ಯಾಪಾರಿಗಳನ್ನ ಕೂರಿಸಿರಬಹುದು, ಫುಟ್ಪಾತ್ ಅನ್ನು ಒತ್ತುವರಿ ಈತನೇ ಮಾಡಿಸಿರಬಹುದು, ಇಲ್ಲ ಅಂದ್ರೆ ಈತ ಏನಾದ್ರೂ ಹಣ ಅಂದ್ರೆ ಈ ಬಡ್ಡಿಗೆ ಹಣ ಕೊಟ್ಟಿರುವಂತ ಸಾಧ್ಯತೆ ಇದೆ, ಅಥವಾ ಇನ್ಯಾವುದೇ ರೀತಿಯಲ್ಲಿ ಅವರಿಂದ ಲಾಭವನ್ನ ಪಡಿತಿರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರಬಹುದು, ಅಥವಾ ಆತನೇ ಮಾಲೀಕ, ಆ ರೀತಿಯಾಗಿ ಏನಾದ್ರೂ ಇದ್ದರೂ ಇರಬಹುದು. ಇಂತಹ ಮಾಫಿಯಾ ಈ ಫುಟ್ಪಾತ್ ವಿಚಾರದಲ್ಲಿ ನಡೆಯುತ್ತೆ. ನಮಗೆ ತುಂಬಾ ಸಂದರ್ಭದಲ್ಲಿ ಅನ್ಸುತ್ತೆ, ಬೀದಿ ಬದಿ ವ್ಯಾಪಾರಿಗಳು ಹೌದು, ಅವ್ರ ಪಾಪ, ಅವ್ರದ್ದು ಹೊಟ್ಟೆಪಾಡು, ಅವ್ರ ಜೀವನ, ಅವರಿಗೊಂದು ಪ್ರತ್ಯೇಕವಾದಂಥ ವ್ಯಾಪಾರ ಸ್ಥಳವನ್ನ ಮಾಡ್ಕೊಡ್ಬೇಕು, ಅದೆಲ್ಲವನ್ನೂ ಕೂಡ ನಾವು ಒಪ್ಕೊಳ್ತೇವೆ. ಅದು ತುಂಬಾ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಿಂದೆ ಇಂಥದ್ದೊಂದು ರಹಸ್ಯವೂ ಕೂಡ ಅಡಗಿರುತ್ತೆ. ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಓಕೆ, ಇಷ್ಟು ಬೆಳವಣಿಗೆ ಆಗಿದೆ. ಬಂಧುಗಳೇ, ತೆರವು ಕಾರ್ಯಾಚರಣೆ ಮತ್ತೆ ಕಂಟಿನ್ಯೂ ಆಗಿದೆ. ಇದನ್ನ ನಿಲ್ಲಿಸಬಾರ್ದು ಯಾವುದೇ ಕಾರಣಕ್ಕೂ, ಇದು ಕಂಟಿನ್ಯೂ ಆಗಬೇಕು. ಮೊನ್ನೆ ನಾನು ಯಾವುದೋ ಒಂದು ಶೂಟ್ ಹೋಗ್ತಾ ಇದ್ದೆ, ಬಹಳ ಗಡಿಬಿಡಿಲಿದ್ದೆ. ಕಲಸಿಪಳ್ಯದ ಒಳಗಡೆ ಹೋಗ್ತೇನೆ, ಹೋಗೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಅವರೊಂದು ಗ್ಯಾರೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಆಲ್ಮೋಸ್ಟ್ ಅರ್ಧ ರೋಡ್ಗೆ ಬಂದ್ಬಿಟ್ಟಿದೆ. ಈ ಕಡೆ ಅರ್ಧ ರೋಡ್ಗೆ, ಆ ಕಡೆ ಅರ್ಧ ರೋಡ್ಗೆ ಗ್ಯಾರೇಜ್ ಬಂದ್ಬಿಟ್ಟಿದೆ. ಮಧ್ಯದಲ್ಲಿ ಇಷ್ಟು ಜಾಗ, ರಸ್ತೆ ಅಸಲಿಗೆ ಇಷ್ಟು ಅಗಲದಲ್ಲಿದೆ, ರಸ್ತೆ ಇಷ್ಟು ಅಗಲವಾಗಿದೆ ರಸ್ತೆ. ಆ ಕಡೆ ಇಷ್ಟು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಈ ಕಡೆ ಇಷ್ಟು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಕಲಾಸಿಪಾಳದ ಆಸುಪಾಸಲ್ಲಿ ಓಡಿದ್ರೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಮಧ್ಯದಲ್ಲಿ ಇಷ್ಟು ರಸ್ತೆ. ನಮ್ದು ಒಂದು ಕಾರ್ ಹೋಯ್ತು ಅಂದ್ರೆ, ಆ ಕಡೆಯಿಂದ ಒಂದು ಕಾರ್ ಬಂತು ಅಂದ್ರೆ ನಮಗೆ ಪಾಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರೇ ಬಂದು ಇದು ಮಾಡ್ತಾರೆ ನಮಗೆ. ಅಂದ್ರೆ ಅಲ್ಲಿ ಗ್ಯಾರೇಜನ್ನ ರೋಡ್ ಆಕ್ರಮಿಸ್ಕೊಂಡಿರ್ತಾರಲ್ಲ, ಅವರೇ ರೋಡ್ ಕ್ಲಿಯರ್ ಮಾಡುವಂತ ಕೆಲಸವನ್ನು ಅವರೇ ಮಾಡ್ತಾರೆ. ಯಾರೊಬ್ರು ನಿಲ್ಸಿರ್ತಾರೆ, ಅವರೇ ರೋಡ್ ಕ್ಲಿಯರ್ ಮಾಡ್ತಿರ್ತಾರೆ. ಅಂದ್ರೆ ಜನ ಅವ್ರಿಗೆ ಬೈದು ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ, ಅಥವಾ ಇನ್ನು ಯಾವ ಕಾರಣಕ್ಕೋ ಗೊತ್ತಿಲ್ಲ, ಅಥವಾ ನಾವು ಹಿಂಗೆ ಮಾಡ್ಕೊಂಡು ಬಿಟ್ಟಿದ್ವಿ ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ, ಅವರೇ ಬಂದು ತೆರವುಗೊಳಿಸ್ತಾರೆ. ನೀವು ಮುಂದೆ ಹೋಗಿ, ನೀವು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ. ಆದ್ರೆ ಅರ್ಧಕ್ಕರ್ಧ ರೋಡ್ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ.
ಇನ್ನು ಸ್ವಲ್ಪ ಮುಂದೆ ಹೋದೆ ನೋಡ್ತೀನಿ, ಅಲ್ಲಿ ಅವ್ರದ್ದು ಯಾವ ಅಂಗಡಿ ಏನೂ ಇಲ್ಲ. ಕಂಪ್ಲೀಟ್ ಕಬ್ಬಣ ಅದು ಇದು ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಅಲ್ಲೇ ಅವರು ವೆಲ್ಡಿಂಗ್ ಕೆಲಸ, ಮಗದೊಂದು ಕೆಲಸ ರಸ್ತೆಯಲ್ಲೇ ನಡೀತಾ ಇದೆ. ನಿಮಗೆ ತುಂಬಾ ಕಡೆಗಳಲ್ಲಿ ಏನನ್ಸುತ್ತೆ ಅಂದ್ರೆ ತುಂಬಾ ಇಕ್ಕಟ್ಟು ರೋಡ್ ಚಿಕ್ಕದಾಗಿದೆ ಅನ್ಸುತ್ತೆ. ಇಲ್ಲ, ತುಂಬಾ ಕಡೆಗಳಲ್ಲಿ ರೋಡ್ ಅಗಲ ಇದೆ. ಅದರ ಅರ್ಧಕ್ಕರ್ಧ ರಸ್ತೆಯನ್ನ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ. ನಿಮಗೆ ಈ ಲಾಲ್ಬಾಗ್ನ ಈ ರಸ್ತೆ ಇದೆಯಲ್ಲ, ಅದ್ರಲ್ಲಿ ಆಸುಪಾಸಿ ಒಳಗಡೆ ಹೋಗ್ಬೇಕು. ಸ್ವಲ್ಪ ಒಳಗಡೆ ಹೋಗಿ ಪಾಸ್ಪೋರ್ಟ್ ಆಫೀಸ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮುಂದೆ ಬಂದು ಅಲ್ಲಿ ನೀವು ಒಳಗಡೆ ರೈಟು ಲೆಫ್ಟು ಅಲ್ಲೆಲ್ಲ ಒಳಗಡೆ ಹೋಗಿ ನೋಡಿ. ರಸ್ತೆಯಲ್ಲೇ ವೆಲ್ಡಿಂಗ್ ಶಾಪು, ರಸ್ತೆಯಲ್ಲೇ ಮಗದೊಂದು ಎಲ್ಲವನ್ನೂ ಕೂಡ ಹಾಕೊಂಡು ಬಿಟ್ಟಿದ್ದಾರೆ. ಆ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಸಾಧ್ಯವೇ ಆಗದಂತಹ ಪರಿಸ್ಥಿತಿ. ಸ್ವಲ್ಪ ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಬಾಯಿಗೆ ಬಂದಾಗ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾರೆ, ಹಂಗೆ ಹಿಂಗೆ ಎನ್ನುವ ರೀತಿಯಲ್ಲಿ. ಇದನ್ನು ತೆರವುಗೊಳಿಸ್ತೀನಿ ಏನು ಮಾಡ್ಬೇಕು ಹೇಳಿ? ಹೌದು, ಒಂದಷ್ಟು ಕಡೆಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅದನ್ನೇ ನಂಬ್ಕೊಂಡಿದ್ರು, ಅವ್ರ ಜೀವನ ಕಷ್ಟ ಆಗಿದೆ, ಅದೆಲ್ಲವನ್ನು ಕೂಡ ಒಪ್ಕೊಳ್ಳೋಣ. ಆದ್ರೆ ಇನ್ನೊಂದು ಕಡೆಯಿಂದ ನೋಡಿದಾಗ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಮತ್ತೆ ಹೇಗೆ ಬೆಂಗಳೂರು ನಗರ ಸ್ವಚ್ಛ ಆಗೋದು, ಅಥವಾ ಹೇಗೆ ಬೆಂಗಳೂರು ನಗರದ ಸೌಂದರ್ಯ ಜಾಸ್ತಿ ಆಗೋದು, ಅಥವಾ ಹೇಗೆ ಪಾದಚಾರಿಗಳು ಆರಾಮಾಗಿ ಓಡಾಡುವ ರೀತಿಯಲ್ಲಿ ಆಗೋದು, ಇಂಥದ್ದಾಗಲೇಬೇಕಾಗತ್ತೆ. ಸದ್ಯಕ್ಕೆ ಇದು ಆಗ್ತಿರುವಂಥ ಬೆಳವಣಿಗೆ. ಬಂಧುಗಳೇ, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.